ಇವಾಗ ನೀವಾ ಎಷ್ಟೆಷ್ಟು ವ್ಲಾಗ್ ಶೇರ್ ಮಾಡ್ತೀರ ನೋಡ್ತೀನಿ. ಐಸ್ ಕ್ರೀಮ್ ಇವಾಗ ನೋಡ್ಸಿರು ಹೋಗ್ಲಿ ಖಾಲಿ ಲೆಫ್ಟ್ಗೆ ಒಳ್ಳೇದಪ್ಪ. ಓಕೆ ಸರಿ ಇಡಿ ಆಂಟಿ ತೆಗಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ ಫನ್ ವರ್ಲ್ಡಿಂದ. ಇವಾಗ ಫನ್ ವರ್ಲ್ಡ್ ವಿಡಿಯೋ ಅಕ್ವೇರಿಯಂ ಮುಗಿಸ್ಕೊಂಡು ಇವಾಗ ಫನ್ ವರ್ಲ್ಡ್ಗೆ ಎಂಟ್ರಿ ಆಗಿದ್ದೀವಿ. ಫನ್ ವರ್ಲ್ಡಲ್ಲಿ ಸಹ ಗೇಮ್ಸ್ ತುಂಬಾ ಇತ್ತು. ಎಷ್ಟು ಆಡಿದ್ರೂ ಸಾಕಾಗಲ್ಲ, ಅಷ್ಟೊಂದು ಗೇಮ್ಸ್ ಇದೆ ಅಂತಲೇ ಹೇಳ್ಬೋದು. ವಾಟರ್ ವರ್ಲ್ಡ್ಗೆ ನಾವೇನು ಹೋಗಲಿಲ್ಲ, ಯಾಕಂದರೆ ವೆದರು ಸ್ವಲ್ಪ ಮಳೆ ಮೋಡ ಎಲ್ಲ ಮಿಕ್ಸ್ ಆಗಿದ್ದರಿಂದ ನಾವು ಬೇಡ ಅಂತ ಅಂದ್ಕೊಂಡ್ವಿ. ಮತ್ತೇನಾದ್ರು ಮಕ್ಳಿಗೆ ಹುಷಾರಿಲ್ದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ರೇಹಾಗೆ ಬೇರೆ ಸ್ವಲ್ಪ ಕೋಲ್ಡೆಲ್ಲ ಅಷ್ಟೊಂದು ಆಗೋದಿಲ್ಲ. ಇನ್ನು ನಾವೆಲ್ಲ ಆಡೋಕ್ಕೆ ಹೋದರೆ ಅವಳು ಆಡಬೇಕು ಅಂತಾಳೆ. ಅದಕ್ಕೋಸ್ಕರ ಬೇಡ ಈ ಸರಿ, ನೆಕ್ಸ್ಟ್ ಯಾವಾಗಾದ್ರೂ ಸಮ್ಮರ್ ವೆಕೇಷನ್ಸಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ವಿ. ಇವಾಗ ಫನ್ ವರ್ಲ್ಡಲ್ಲಿ ಫಸ್ಟ್ ನಮ್ಮ ರೇಹಾ ಗೇಮ್ಸ್ ಆಡ್ತಾ ಇರುವಂಥದ್ದು. ರೇಹಾ ಮತ್ತು ನಮ್ಮ ಚಿರು ತುಂಬಾ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು. ಕೇಳೋ ಅಂತೆ ಯಾರು ಹೇಳಿದ್ರು? ಚಿರುನಾ ಆಂಕಲ್ ಹೇಳ್ತಾರೆ. ಮತ್ತೆ ಹೋಗೋದು ಅವಳ ಜೊತೆ ಆಡೋದು. ಇಲ್ಲ ಕೂತ್ಕೊಂತೀಯಾ? ರೇಹಾ ಹಾಯ್. ತುಂಬ ಕೇಳ್ತಾಯಿದ್ರು ನಮ್ಮ ಚಿರು ಮತ್ತು ರೇಹಾನೆ ಫನ್ ವರ್ಲ್ಡ್ಗೆ ಹೋಗಬೇಕು ಅಂತ. ಫೈನಲಾಗಿ ಇವತ್ತು ಅವ್ರ ಆಸೆ ನೆರವೇರಿಸ್ಕೊಟ್ವಿ ಅಂತಲೇ ಹೇಳ್ಬೋದು. ತುಂಬ ದಿನ ಕೇಳ್ತಾರೆ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವತ್ತು ಕೊನೆಗೂ ಹೋದ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರಿಬ್ಬರು ಅಂತೂ. ಎಲ್ಲ ಗೇಮ್ಸು ಅಟೆಂಡ್ ಮಾಡಿದ್ರು. ರೇಹಾ ಎಲ್ಲ ಚಿಕ್ಕ ಮಕ್ಳಿಗೆ ಗೇಮ್ಸ್ ಆಡಬೇಕು, ಚಿರು ಸ್ವಲ್ಪ ದೊಡ್ಡ ಗೇಮ್ಸು. ಕೆಲವೊಂದು ಗೇಮ್ಸಲ್ಲಿ ಚಿರುಗೆ ಎಂಟ್ರಿ ಇರಲಿಲ್ಲ, ಯಾಕಂದರೆ ಸ್ವಲ್ಪ ಹೈಟ್ ಕಡಿಮೆ ಇದ್ದರೆ ಅದೇನು ಮಾಡ್ತಾರೆ, ಕೆಲವೊಂದೆಲ್ಲ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ಅವಾಗೆಲ್ಲ ಅವ್ರನ್ನ ಕೂರಿಸೋದಿಲ್ಲ. ಅದಕ್ಕೋಸ್ಕರ ಚಿರುಗೆ ಒಂದು 2-3 ಗೇಮಲ್ಲಿ ಕೂರಿಸಿಲ್ಲ. ಮಿಕ್ಕಿದ ಎಲ್ಲ ಗೇಮು ಚಿರು ಆಡ್ದ ಅಂತಲೇ ಹೇಳ್ಬೋದು. ಚಿರುಗೂ ತುಂಬ ಖುಷಿ ಆಯಿತು. ಅವ್ರು 3 ಜನ ಆಡ್ಕೊಳಕ್ಕೆ ಹೋಗಿದ್ರು ಒಂದು ಸೈಡು, ನಾವಿಬ್ಬರು ರೇಹಾನ ಆಡಿಸ್ಕೊಂಡು ರೇಹಾ ಜೊತೆನೇ ಇದ್ವಿ. ಯಾಕಂದರೆ ಅವಳು ಸ್ವಲ್ಪ ಜಾಸ್ತಿ ಯಾರನ್ನೂ ಸೇರೋದಿಲ್ಲ, ಒಬ್ಬಳೇ ಇರುವಂಥದ್ದು ಜಾಸ್ತಿ. ಅವಳು ಯಾರು ಕಂಫರ್ಟೇಬಲ್ ಅವ್ರನ್ನ ಮಾತ್ರ ಅವಳು ಸೇರ್ತಾಳೆ. ಹಾಗಾಗಿ ನಾವೇ ಅವಳನ್ನ ಎಂಕರೇಜ್ ಮಾಡ್ತಾ ಇರಬೇಕು, ನಾವೇ ಮಾತಾಡಿಸ್ತಾ ಇರಬೇಕು. ಅವಳಿರೋದೇ ಹಾಗೆ, ತುಂಬ ಯಾರನ್ನೂ ಹಚ್ಕೊಳಕ್ಕೆ ಹೋಗೋದಿಲ್ಲ, ತುಂಬ ಯಾರನ್ನೂ ಮಾತಾಡ್ಸೋಕೆ ಹೋಗಿಲ್ಲ. ಅವಳಿಗೆ ಯಾರು ಕಂಫರ್ಟೇಬಲ್ ಅವ್ರ ತುಂಬ ಚೆನ್ನಾಗಿರ್ತಾಳೆ, ಇಲ್ಲಾಂದರೆ ಅವಳು ಸೇರೋಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ಅವಳ ಜೊತೆ ನಾವಿಬ್ಬರೇ ಆಟ ಆಡಿಸ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಲ್ವ, ಅವಳೊಬ್ಬಳೇ ಎಂಜಾಯ್ ಮಾಡ್ತಾ ಇರ್ತಾಳೆ. ಅವಳಿಗೆ ಅದು ಖುಷಿ ಅಂತ ಅನಿಸುತ್ತೆ. ಅವಳು ಖುಷಿಯಾಗಿ ಜಾಲಿಯಾಗಿರ್ತಾಳೆ. ಇನ್ನೊಂದು ಕಡೆ ನಮ್ಮ ದೊಡ್ಡ ಮಕ್ಕಳು ಸಹ ಆಟ ಆಡ್ತಾ ಇದ್ದಾರೆ. ಮಮಿತಾ ಕಾಣಿಸ್ತಾ ಇದೆಯಾ? ಇದನ್ನೇನು ಮಾಡ್ತಾನೆ ಇವನು? ಮಮಿತಾ ಮಸ್ತ್ ಮಾಜಾ ಮಮಿತಾ ನಿಂಗೆ. ತಮಾಷೆ ಕಿರ್ಚ್ಕೋದ ಅವಳು. ಹಾಯ್ ರೇಹಾ, ಬಾಯ್. ನೋಡೋ ನಿಮ್ಮ ಅಕ್ಕ ಕಾಣಿಸೋಣ ಅಲ್ಲಿ. ಮಮಿತಾ ಹಾಯ್. ಇಲ್ಲಮ್ಮ ನಾ ಬರಲ್ಲ, ನಾವು ರಿಸ್ಕ್ ಎಲ್ಲ ತಗೊಳಲ್ಲ. ಮತ್ತೆ ಇದು ಎಷ್ಟನೇ ರೈಡ್ ಆಡಿದ್ದು? ಎಷ್ಟನೇ ರೈಡ್ ಅದು? ನಮ್ಮ ರೇಹಾನೇ ಮೇಲಮ್ಮ, ಅವಾಗಿಂದ ಎಷ್ಟು ರೈಡ್ಗಳು ಆಡ್ಬಿಟ್ಲು ಗೊತ್ತಾ? ಹಲೋ ಗೈಸ್, ಇವಾಗ
ಎಲ್ಲರೂ ರೈಡ್ ಹೋಗ್ತಿದ್ದೀವಿ. ನಾದು ಎಲ್ಲರೂ ಹೋಗ್ತಿದ್ದೀವಿ. ಇವಾಗ ನೋಡಷ್ಟು ಅವರೆಲ್ಲರೂ ಮಸ್ತ್ ಮಸ್ತ್. ಇವಾಗ ಎಲ್ಲರೂ ಮಸ್ತ್ ಮಸ್ತ್ ಏನಾ ನೋಡು. ಇವಾಗ ನೋಡಿ ಅವರೆಲ್ಲರೂ ಮಸ್ತ್ ಮಸ್ತ್ ಮಾಡ್ತಿದ್ದೀವಿ. ಅವನು ಚೆಯ್ಯಿ. ಓಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. 3, 2, 1. 3, 2, 1 ಸ್ಟಾರ್ಟ್ ಆಯಿತು. ಎಲ್ಲರೂ ಮಸ್ತ್ ಮಸ್ತ್. ನೋಡ ಅವರೆಲ್ಲರೂ ಮಸ್ತ್ ಮಸ್ತ್. ಇವಾಗ ಸ್ಟಾಪ್ ಮಾಡ್ತೀನಾ? ರೇಹಾ ಬಾ ಬಾ. ಹಾ ಅಲ್ಲಿದೆ. ಇದು ಇದೆ ನೋಡ್ರೋ. ಓ ಇದು ಫ್ಯಾಮಿಲಿ ನೋಡ್ರೋ. అదే మేము వచ్చింటే ఏమైనా నిక్కరుస్తూ ఉంటుమా. నో సెల్ఫ్ అంట. కుత్కోమితా ನಾವಿಬ್ರು ಪಾ. ಮಮಿತಾ ಇಂಥವ್ರು ಎಷ್ಟು ಆಡ್ತೀವಿ ಮಮಿತಾ. ನಾವಿಬ್ಬರನ್ನ ಇಲ್ಲಿ ಕೂರಿಸ್ಬಿಟ್ಟು ನೀವು ಹೋಗಿ ಮಮಿತಾ ಪ್ಲೀಸ್. ಅವ್ರಿಬ್ರು ನೋಡಲ್ಲಿ ಅಣ್ಣ ತಂಗಿ ಅನುಬಂಧ. ಆದ್ರೂ ಹೇಳ್ರಿ ನಮ್ಮ ಮಕ್ಕಳಿಗೆ ಹೋಗ್ಲಿ ಹಂಗೆ. ಮಮಿತಾ ದಿಶು ರೇಹಾ ಅಂತ. ಹಾಯ್. ಕೆಲವೊಂದು ಫ್ಯಾಮಿಲಿ ಗೇಮ್ಸ್ ಅಂತ ಇರುತ್ತೆ, ಅದರಲ್ಲಿ ಎಲ್ಲರೂ ಆಟ ಆಡ್ಬೋದು. ಅದರಲ್ಲಿ ಇದು ಸಹ ಒಂದು. ಸುಮಾರು ಗೇಮ್ಸ್ ಇದ್ವು, ಫ್ಯಾಮಿಲಿ ಗೇಮ್ಸ್ ಆಡೋವಂಥದ್ದು ಒಂದು ಸುಮಾರು 10-15 ಗೇಮ್ಸ್ ಇತ್ತು. ಅದರಲ್ಲಿ ಎಲ್ಲರೂ ಸೇರಿ ಆಟ ಆಡ್ತಾಯಿದ್ವಿ. ನಮಗೊಂಥರ ಖುಷಿ ಅನಿಸುತ್ತೆ, ಅವ್ರಿಗೂ ಒಂಥರ ಖುಷಿ. ಬಟ್ ನಮ್ಮ ಮಕ್ಕಳಿಗೆ, ನಾವು 3 ಜನ ದೊಡ್ಡ ಮಕ್ಳಿಗೂ ಅದೇನು ಅಷ್ಟೊಂದು ಖುಷಿ ಅಂತ ಅನ್ನಿಸ್ತಾ ಇರಲಿಲ್ವಂತೆ. ಏನು ಮಾಮೂಲಿ ಗೇಮ್ ಆಡ್ದಂಗಿದೆ ಅವ, ನಮ್ಗೆ ಅಷ್ಟೊಂದು ಏನು ಅನ್ನಿಸ್ತಾ ಇಲ್ಲ ಅಂತಾಯಿದ್ರು. ಬಟ್ ಏನಂದರೆ ಎಲ್ಲರೂ ಆಡ್ಬೋದಲ್ವ ಅನ್ನೋ ಒಂದು ರೀಸನ್ಗೋಸ್ಕರ ನಮ್ಮ ಜೊತೆ ಬಂದು ಆಡ್ತಾಯಿದ್ರು. ಅದಕ್ಕೆ ಕೆಲವೊಂದು ಗೇಮ್ಸೆಲ್ಲ ಅವರು ಎಂಜಾಯ್ ಮಾಡ್ತಾಯಿರಲಿಲ್ಲ. ಅವ್ರಿಗೆಲ್ಲ ಉಲ್ಟಾ ಪಲ್ಟಾ ಆಗುವಂಥ ಗೇಮ್ಸ್ ತುಂಬಾ ಇಷ್ಟ. ಅದನ್ನು ತುಂಬ ಎಂಜಾಯ್ ಮಾಡ್ತಾರೆ. ರೇಹಾ ಓಯ್ ರೇಹಾ ಸುಸ್ತೈಪೇನది ಜೋಶ್ ತಕ್ಕಪ. వాడే ట్రైనింగ్ చేస్తూ ఉండేది. ದೊಡ್ಡವ್ರಿಗೆಲ್ಲ ದೊಡ್ಡ ದೊಡ್ಡ ಗೇಮ್ಸ್ ಆಡಬೇಕು ಅಂತ ಆಸೆ ಆಗುತ್ತೆ. ಬಟ್ ಎಲ್ಲ ಹತ್ರ ಹೋಗಿ ಆಡೋದಕ್ಕಾಗೋದಿಲ್ಲ. ಅದೇ ಕೆಲವೊಂದು ಹತ್ರ ನಾವು ಹೋಗ್ಬೇಕು ಅನ್ನೋ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರ ಜೊತೇಲಿ ಬಂದು ಆಟ ಆಡಿ ಎಂಜಾಯ್ ಮಾಡ್ತಾಯಿದ್ರು. ಫೈನಲಾಗಿ ಮ್ಯಾಕ್ಸಿಮಮ್ ಗೇಮ್ಸ್ ಎಲ್ಲ ಮುಗಿಸಿದ್ವಿ ಇವಾಗವರೆಗೂ. ಒಂದು 2-3 ಅವರ್ ತೊಗೊಂತು ಅಂತಲೇ ಹೇಳ್ಬೋದು ನಾವೆಲ್ಲ ಆಟ ಆಡೋದಕ್ಕೆ. ನಾವು ರೇಹಾನ ಆಡಿಸ್ಕೊತಾ ಇದ್ವಿ, ನಾನು ಭವ್ಯ. ಇವ್ರು 3 ಜನ ಅವ್ರಿಗೆ ಯಾವ ಗೇಮ್ ಬೇಕೋ ಆ ಗೇಮ್ನ ಆಡ್ಕೊಂಡು ಬರ್ತಾಯಿದ್ರು. ನಾವು ಅವ್ರ ಜೊತೆ ಹೋಗೋಕೆ ಹೋಗಲಿಲ್ಲ, ಯಾಕಂದರೆ ದೊಡ್ಡವರಲ್ವ, ಅವ್ರನ್ನ ಅವ್ರು ನೋಡ್ಕೋತಾರೆ, ಅವ್ರ ಕೈಲಿ ಆಗುತ್ತೆ. ಇವಳನ್ನ ನಾವು ನೋಡ್ಕೊಬೇಕು, ಅದು ರೆಸ್ಪಾನ್ಸಿಬಿಲಿಟಿ ಅಲ್ವಾ. ರೇಹಾ ಎಲ್ಲಿದ್ಯಾ? ಹಾಯ್.
ಇವಾಗ ಟ್ರೈನಲ್ಲಿ ರೌಂಡ್ ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ರೌಂಡ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಸಹ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀವಿ. ನಿಮ್ಮಪ್ಪನ ಇದೇ ಹಿಂಗೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಒಂದು ಟ್ರೈನಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತಾ ಇರುವಂಥದ್ದು. ಟ್ರೈನಲ್ಲಿ ಒಂದು ಸುಮ್ಮನೆ ನೋಡ್ಕೊಂಡು ಬರುವಂಥದ್ದು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೋಗೋಣ ಸುತ್ತು ನೋಡ್ಕೊಂಡು ಯಾವ ಗೇಮ್ಸ್ ಇದೆ ಏನಿದೆ ಅಂತ ನೋಡ್ಕೊಂಡು ಬರ್ತಾಯಿದ್ವಿ. ಮಕ್ಕಳು ಯಾವ ಗೇಮ್ಸ್ ಆಡಿದ್ವಿ ಅಂತ ನಮಗೆ ತೋರಿಸ್ತಾ ಇದ್ರು. ನಾವು ಯಾವ ಗೇಮ್ಸ್ಗೂ ಹೋಗಿಲ್ಲ. ರೇಹಾನ್ ಆಡಿಸ್ಕೊಂಡು ನಾವಿಬ್ಬರು ಸಪ್ರೇಟಾಗಿದ್ದರಿಂದ ಅವ್ರೋಗಿ ಆಡ್ಕೊಂಬಂದ್ರಲ್ಲ ಅವ್ರು 3 ಜನ, ಅದಕ್ಕೆ ಯಾವ ಗೇಮ್ಸ್ ಆಡೋದು ಯಾವುದಿಲ್ಲ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಒಂದು ಹೊಸ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಬೇಕು. ಫುಲ್ ಒಂದು ರೌಂಡ್ ಬಂದ್ವಿ, 1-2 ರೌಂಡ್ ಬಂದ್ವಿ ನಾವು. ಡಿಶ್ ಮೋಮಿತಾ ಭವ್ಯಶ್ರೀ ನಿನ್ನ ಹಾರ್ಸ್ ಮೇಲೆ ನೋಡ್ತಾ ಇದೆ. ಫ್ಯಾಮ್ಲಿ ಗೇಮ್ಸ್ ಅಂತ ಹೇಳಿದ್ನಲ್ವ, ತುಂಬಾ ಚೆನ್ನಾಗಿದೆ. ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ. ಇದು ಒಂದು ಹಾರ್ಸ್ ಗೇಮು ತುಂಬ ಚೆನ್ನಾಗಿತ್ತು. ఫుల్ నీళ్ళు వస్తుంది. ನಮ್ಮ ದೊಡ್ಡ ಮಕ್ಕಳಿಗೆ ಎಲ್ಲ ಇಂಥ ಗೇಮ್ಸ್ ಬೇಕು ಆಡೋದಕ್ಕೆ. ಬಟ್ ಮಾಮೂಲಿಯಾಗಿ ತಿರುಗುವಂಥ ಗೇಮ್ಸ್ ಎಲ್ಲ ಇಷ್ಟ ಆಗೋದಿಲ್ಲ. ಇದರಲ್ಲಿ ಪಾಪ ಚಿರುನ ಕೂತ್ಕೊಳ್ಳೋಕೆ ಬಿಡಲಿಲ್ಲ. ಯಾಕಂದರೆ ಸ್ವಲ್ಪ ಬೆಲ್ಟಲ್ಲಿ ಹಾಕಿದಾಗ ಅದು ಸರಿಯಾಗಿ ಕಂಫರ್ಟೇಬಲ್ ಆಗಿರಬೇಕು. ಹೆಂಗಂದ್ರೆ ಹಂಗೆ ಬೀಳಬಾರ್ದಲ್ವ, ಅದಕ್ಕೋಸ್ಕರ ಇಲ್ಲಿ ಚಿರುನ ಆಡೋಕ್ಕೆ ಬಿಟ್ಟಿಲ್ಲ. ಬೇರೆ ಗೇಮ್ಸ್ ಎಲ್ಲ ಅವ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ನೀನು ಬಿಡಿಸಿರೋ ನೀನು ರೇಟ್ ಹೆಂಗೋ ಚಿರೋ ನಿಮ್ಮ ಅಕ್ಕನ ಬೀಟ್ ಮಾಡಿಬಿಟ್ಟೆ. ಕಾನ್ಸಂಟ್ರೇಷನ್ ನೋಡೋನು ಅದೇನೋ ಓದೇ ಥರನೇ ಇದ್ದಾನೆ. ಅದನ್ನ ನೋಡಿಬೇಡ ಮಗ. ಅಲ್ಲ ಗೇಮ್ ಬಿಡಲಿಲ್ಲ ಅಂತ ನಮ್ಮ ಚಿರಿಲು ಸ್ವಲ್ಪ ಸಪ್ಪಗೆ ಇದ್ದ. ನನ್ನ ಗೇಮ್ ಬಿಡಲಿಲ್ಲ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ರೂಲ್ಸ್ ಇರುತ್ತೆ, ಅವ್ರು ಅದನ್ನ ಫಾಲೋ ಮಾಡಬೇಕಲ್ವ. ಅದಕ್ಕಾಗಿ ಕೆಲವೊಂದು ಗೇಮ್ಸ್ಗೆ ಬಿಡಲ್ಲ, ಮಿಕ್ಕಿದ ಮ್ಯಾಕ್ಸಿಮಮ್ ಎಲ್ಲ ಗೇಮ್ಸ್ಗೂ ಬಿಟ್ಟು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ರು ಅಂತ ಹೇಳ್ಬೋದು. ಬಟ್ ಆ ಮರ ಗಿಡಗಳಿರುವಂಥ ಪಕ್ಷಿಗಳು ಸಹ ಒಂದು ಒಳ್ಳೆ ಸದ್ದು ಮಾಡ್ತಾಯಿದ್ವು. ಆ ಸದ್ದು ಕೇಳೋಕ್ಕೆ ತುಂಬ ಚೆನ್ನಾಗಂತ ಅನಿಸುತ್ತೆ. ನೆಕ್ಸ್ಟ್ ಈವ್ನಿಂಗ್ ಆಗ್ತಾ ಇನ್ನು ಹಕ್ಕಿಗಳ ಸದ್ದು ಜಾಸ್ತಿ ಆಯಿತು. ಏನು ನೋಡ್ತಾ ಇದೆ ಮಗನೆ? ಚೆನ್ನಾಗಿದೆ. ಎಲ್ಲ ಗೇಮ್ಸ್ ಮುಗಿಸ್ಕೊಂಡ್ವಿ. ಆ ಹಕ್ಕಿಗಳ ಸದ್ದು ತುಂಬ ಚೆನ್ನಾಗಂತ ಅನಿಸ್ತೈತೆ. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇವಾಗ ಫನ್ ವರ್ಲ್ಡಲ್ಲಿ ಗೇಮ್ ಸಹ ಮುಗೀತಿದ್ದು ಲಾಸ್ಟ್ ಗೇಮು. ಇದನ್ನು ಆಡ್ಕೊಂಡು ನಾವಿನ್ನು ನೆಕ್ಸ್ಟು ಸ್ನೋ ಇದಕ್ಕೆ ಹೋಗಬೇಕು. ವಿಡಿಯೋ ಸಹ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.